ಹಾಯ್ ಸ್ನೇಹಿತರೆ, ನಮಸ್ಕಾರ. IPL ಆಕ್ಷನ್ಗೆ ಇನ್ನು 24 ಗಂಟೆಗಿಂತ ಕಡಿಮೆ ಟೈಮ್ ಇದೆ. ಈ ಟೈಮಲ್ಲಿ RCBಗೆ ಈ ಸೆಟ್ 1 ಸೆಟ್ 2 ನಲ್ಲಿ ಒಂದು ಗೊಂದಲ ಆಗ್ಬೋದು. ಸೊ ಹಾಗಾಗಿ ಹೇಗೆ ಅವ್ರು ಪ್ಲಾನ್ ಮಾಡಿದ್ದಾರೆ, ಹೇಗೆ ಇದನ್ನ ಓವರ್ಕಮ್ ಮಾಡ್ತಾರೆ, ಖಂಡಿತ ಹೋಮ್ವರ್ಕ್ ಮಾಡಿದ್ದಾರೆ. ಬಟ್ ಏನ್ ಗೊಂದಲ ಆಗ್ಬೋದು ಅದ್ರ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸ್ತೀವಿ. ಜೊತೆಗೆ ಆಡಿಂಗ್ ಟು ದಿಸ್, ನೀವು ನಮಗೆ ಕೊಡ್ತಿರುವಂತಹ ಸಪೋರ್ಟ್ ಎಷ್ಟು ಮಟ್ಟಿಗಿದೆ ಅಂತಂದ್ರೆ, ನಾವು ಮಾಡ್ತಿರುವಂತಹ ಕಂಟೆಂಟ್ ಅನ್ನ ನಮ್ಗಿಂತ ಜಾಸ್ತಿ ಫಾಲೋವರ್ ಇರುವಂತಹ ಪೇಜ್ಗಳು ಫಾಲೋ ಮಾಡಿ ಅವ್ರ ಸ್ಟೋರಿಗಳನ್ನು ಮಾಡ್ತಿದ್ದಾರೆ. ಅದರ ಕಂಪ್ಲೀಟ್ ಆದಂತಹ ಕ್ರೆಡಿಟ್ ನಿಮಗೆ ಹೋಗಬೇಕು, ಪ್ರತಿಯೊಬ್ಬರು ವ್ಯೂವರ್ಸ್ಗೂ ಹೋಗಬೇಕು, ಫಾಲೋವರ್ಸ್ಗೂ ಹೋಗಬೇಕು. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಈ ಸೆಟ್ 1 ಸೆಟ್ 2 ಇದೆಯಲ್ಲ, ಸೆಟ್ 1 ಅಲ್ಲಿ 6 ಪ್ಲೇಯರ್ಸ್ ಇದ್ದಾರೆ, ಸೆಟ್ 2 ಅಲ್ಲಿ ಮತ್ತೆ 6 ಪ್ಲೇಯರ್ಸ್ ಬರ್ತಾರೆ. ಸೊ ಇದರಲ್ಲಿ RCBಗೆ ಒಂದು ಟ್ರಿಕ್ ಇದೆ. ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ನಿಜಕ್ಕೂ ದೇವರಿಗೆ ಗೊತ್ತು. ಏನ್ ವಿಷಯ ಅಂತ ಅಂದ್ರೆ ನೋಡಿ, ಸೆಟ್ 1 ಅಲ್ಲಿ ಮಾರ್ಕಿ ಪ್ಲೇಯರ್ಸ್ ಅಲ್ಲಿ ನಮ್ಗೆ ಬೇಕಾಗಿರುವಂತ ಈ 6 ಜನರಲ್ಲಿ ಒಂದು 3 ಪ್ಲೇಯರ್ಸ್ ಇದ್ದಾರೆ. ನಂಬರ್ 1 ಜಾಸ್ ಬಟ್ಲರ್, ನಮ್ಮ ಪ್ರಕಾರ RCBಯ ಹಿಟ್ ಲಿಸ್ಟ್ ಅಲ್ಲಿರುವಂತಹ ಒಂದು ಟಾಪ್ 10 ಅಲ್ಲಿರುವಂತಹ ಪ್ಲೇಯರ್. ಇನ್ನೊಂದು ಕಗಿಸೋ ರಬಾಡ ಅಥವಾ ಮಿಚೆಲ್ ಸ್ಟಾರ್ಕ್. ನಮ್ಗೆ ಒಬ್ಬ ವಿದೇಶಿ ಲೀಡಿಂಗ್ ಪೇಸರ್ ಬೇಕೇ ಬೇಕು. ರಬಾಡ ಅಂತೂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೇಳಿ ಮಾಡಿಸಂತ ಬೌಲರ್. ವೇರಿಯೇಷನ್ ಇದೆ, ಡೆತ್ ಓಪನಿಂಗ್ ಪವರ್ ಪ್ಲೇ ಎರಡರಲ್ಲೂ ಮಾಡ್ತಾರೆ. ಮಿಚೆಲ್ ಸ್ಟಾರ್ಕ್ ಕೂಡ ಪವರ್ ಪ್ಲೇನಲ್ಲೂ ಮಾಡ್ತಾರೆ, ಡೆತ್ ಓವರಲ್ಲೂ ಕೂಡ ಮಾಡ್ತಾರೆ. ವೇರಿಯೇಷನ್ಸ್ ಇದೆ. ಸೊ ಈ 3 ಜನ ಬೇಕು. ನಮ್ಮ ಪ್ರಕಾರ ಅಯ್ಯರ್ ಪಂತ್ಗೆ ಹೋಗೋ ಡೌಟು, ಯಾಕಂದ್ರೆ ಅವರಿಬ್ರು ಕೂಡ ಆಲ್ಮೋಸ್ಟ್ 18-20 ದಾಟ್ ಹೋಗುವಂತವ್ರು. ಹರ್ಷದೀಪ್ ಅವ್ರನ್ನ ಪಂಜಾಬ್ RTM ಮಾಡುತ್ತೆ, ಅವರು ಕೂಡ 15-20 ಕೋಟಿ ದಾಟೋದ್ರಲ್ಲಿ ಡೌಟ್ ಇಲ್ಲ. ಸೊ ಈ 3 ಜನ, ಇನ್ ಕೇಸ್ ನೀವು ಬಟ್ಲರ್ನ ಬಿಡ್ ಮಾಡಬೇಕು ಅಂತಿದ್ರೆ, ನಮ್ಮ ಪ್ರಕಾರ RCB 10 ಕೋಟಿ ಬಟ್ಲರ್ ದಾಟಿದ್ರೆ ನಂತರ ಅವರು ಬಿಡ್ ಮಾಡೋಕೆ ಹೋಗಲ್ಲ. ಯಾಕಂದ್ರೆ ನೆಕ್ಸ್ಟ್ ಸೆಟ್ ಅಲ್ಲಿ ಬರುವಂತ ಪ್ಲೇಯರ್ಸ್ ನೋಡಿ, KL ರಾಹುಲ್, ಚಹಲ್, ಮಿಲ್ಲರ್, ಈ 3 ಜನ ಬೇಕು ಅನ್ನೋದು ಲೆಕ್ಕಾಚಾರ ಇದೆ. ಜೊತೆಗೆ ಶಮಿ ಅಥವಾ ಸಿರಾಜ್ ಇಬ್ರಲ್ಲೊಬ್ರು ಬೇಕು. ಸಿರಾಜ್ನ RTM ಮಾಡ್ತೀರಾ ಅಂತಂದ್ರೆ, ಸೊ ಅದು ಈಗ ಇರುವಂತಹ ಚಾಲೆಂಜ್. ಸೆಟ್ 2 ಅಲ್ಲಿ ನಮಗೆ ಬೇಕಾಗಿರುವಂತ ಆಲ್ಮೋಸ್ಟ್ 3-4 ಪ್ಲೇಯರ್ಸ್ ಇದ್ದಾರೆ. ಇನ್ನು ಸೆಟ್ 1 ಅಲ್ಲಿ ನೀವು ಬಟ್ಲರ್ಗೆ 10 ಕೋಟಿ ಕೊಟ್ಟು ಕಗಿಸೋ ರಬಾಡ, ಸ್ಟಾರ್ಕ್ ಏನಾದರೂ ನಿಮಗೆ 10-12 ಅಲ್ಲಿ ಸಿಕ್ಕಿದ್ರೆ 22 ಕೋಟಿ ಹೋಗ್ಬಿಡುತ್ತೆ ಅಲ್ಲಿ. ಸೊ ಮೇ ಬಿ RCB 10 ಕೋಟಿ ದಾಟಿದ್ರೆ ಬಟ್ಲರ್ ಅವ್ರನ್ನ ಬಿಡ್ ಮಾಡೋಕೆ ಹೋಗಲ್ಲ. ಯಾಕಂದ್ರೆ ನೆಕ್ಸ್ಟ್ ಸೆಟ್ ಅಲ್ಲಿ KL ರಾಹುಲ್ ಅವ್ರಿಗೆ ಮತ್ತೆ ಚಹಲ್ಗೆ ಸೇರಿ ಒಂದು 25 ಕೋಟಿ ಅವರು ಎತ್ತಿಟ್ಟಿದ್ದಾರೆ. 35 ಕೋಟಿ ಎತ್ತಿಟ್ಟಿದ್ದಾರೆ ಇಬ್ರು ಸೇರಿ. 83ರಲ್ಲಿ 35 ಹೋದ್ರೆ ಉಳಿಯೋದೆ 48. ಸೊ ಇಬ್ರು ಪ್ಲೇಯರ್ ರಾಹುಲ್ ಚಹಲ್ಗೆ ಸೇರಿ 35 ಕೋಟಿ ಸದ್ಯಕ್ಕೆ ಇಟ್ಟಿರೋ ಹಾಗಿದೆ. ಸೊ ಹಾಗಾಗಿ ನೀವೇನಾದ್ರೂ ಇಲ್ಲಿ ಬಟ್ಲರ್ 10, ರಬಾಡ 10, 12, 22 ಅಂತಂದ್ರೆ ಫಸ್ಟ್ ಸೆಟ್ ಅಲ್ಲಿ 22 ಕೋಟಿ ಹೋಗ್ಬಿಟ್ರೆ, ಆಮೇಲೆ ಸೆಟ್ 2 ಅಲ್ಲಿ ನಿಮ್ಗೆ ಮತ್ತಿಬ್ರು ಪ್ಲೇಯರ್ ಬೇಕೇ ಬೇಕು. ರಾಹುಲ್, ಚಹಲ್, ಸಿರಾಜ್ನ ಕೂಡ RTM ಮಾಡುವಂತ ಪ್ಲಾನ್ ಇದೆ, ಅಥವಾ ಶಮಿ ಬೇಕು ಅಂತ ಇದೆ. ಸೊ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 40 ಕೋಟಿ ಬೇಕಾಗುತ್ತೆ 3 ಪ್ಲೇಯರ್ಸ್ಗೆ. ಈ ಎರಡನೇ ಸೆಟ್ ಅಲ್ಲಿ 40, ಮೊದಲನೇ ಸೆಟ್ ಅಲ್ಲಿ 20 ಚಿಲ್ಲರೆ ಅಂತಂದ್ರೆ 60 ಹೊಟ್ಟೋಯ್ತು. ಸೊ ಹಾಗಾಗಿ ನಮ್ಗೆ ಸೆಟ್ 1 ಸೆಟ್ 2 ಇದೆಯಲ್ಲ, ತುಂಬಾ ತಲೆನೋವು ಕೊಡುತ್ತೆ. ಮೇ ಬಿ ನಂಗನ್ಸುತ್ತೆ ಬಟ್ಲರ್ ಅವ್ರನ್ನ 10 ಕ್ರಾಸ್ ಆದ್ಮೇಲೆ ಅವ್ರನ್ನ ತಗೊಳ್ಳಲ್ಲ. ರಬಾಡ ಅಥವಾ ಸ್ಟಾರ್ಕ್ ಅಲ್ಲಿ ಒಬ್ಬರನ್ನ ತಗೊಳ್ಬಹುದು. ಮೇ ಬಿ ಅದು ಒಂದು 10-12 ಕೋಟಿ. ಸೊ ಸೆಟ್ 1 ಅಲ್ಲಿ ಒಂದು 12ಕ್ಕೆ ಮುಗ್ದೋಗುತ್ತೆ. ಆಮೇಲೆ ಉಳ್ಕೊಳ್ಳೋದು 83 - 12 ಅಂತಂದ್ರೆ 71. KL ರಾಹುಲ್ ಅವ್ರಿಗೊಂದು 20 ಅಂತಂದ್ರೆ 51 ಉಳಿಯುತ್ತೆ. ಚಹಲಿಗೆ ಒಂದು 10-11 ಅಂತಂದ್ರೆ 40 ಉಳಿಯುತ್ತೆ. ಶಮಿ, ಸಿರಾಜ್ ಅಲ್ಲಿ ಒಬ್ಬರನ್ನ ಪಿಕ್ ಮಾಡ್ತೀರಾ ಅಂತಂದ್ರೆ 7-8 ಕೋಟಿ 10ರಲ್ಲಿ ಸಿಕ್ಕಿದ್ರೆ ಆಮೇಲೆ ಉಳ್ಕೊಳ್ಳೋದು 30. ಸೊ ಇದು ಟ್ರಿಕ್. ನಿಮ್ ಪ್ರಕಾರ ಏನ್ ಮಾಡಬೇಕು? ಸೆಟ್ 1 ಅಲ್ಲಿ ಈ 6 ಜನರಲ್ಲಿ ಯಾರನ್ನ ಖರೀದಿ ಮಾಡಬೇಕು, ಸೆಟ್ 2 ನಲ್ಲಿ ಯಾರನ್ನ ಖರೀದಿ ಮಾಡಬೇಕು, ಎಷ್ಟು ಬಜೆಟ್ಗೆ, ದಯವಿಟ್ಟು ಕಮೆಂಟ್ ಮಾಡಿ. ಒಂದೊಳ್ಳೆ ಒಂದು ಸೊಲ್ಯೂಷನ್ ಆಗ್ಬೋದು. RCB ಅವ್ರು ಕೂಡ ಏನಾದರೂ ಅಪ್ಪಿ ತಪ್ಪಿ ನಮ್ಮ ವಿಡಿಯೋ ನೋಡಿದ್ರೆ ಕಮೆಂಟ್ ಮಾಡಿ.